ರಾಜ್ಯದಲ್ಲಿ 37,000 ಕೆರೆಗಳಿದ್ದು ಮುಂದಿನ ದಿನಗಳಲ್ಲಿ 17,000 ಕೆರೆ ಸಿಗೋದು ಕಷ್ಟವಾಗಬಹುದು ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮೈಸೂರು ವಿಭಾಗದ ಪ್ರಾದೇಶಿಕ ನಿರ್ದೇಶಕ ಪಿ ಗಂಗಾಧರ್ ರೈ ವಿಷಾದವನ್ನು ವ್ಯಕ್ತಪಡಿಸಿದರು. ಮಳವಳ್ಳಿ ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಎತ್ತಂಬಾಡಿ ಗ್ರಾಮ ಪಂಚಾಯಿತಿ ಮತ್ತು ಹುಲ್ಲಹಳ್ಳಿ ಕೆರೆ ಅಭಿವೃದ್ಧಿ ಸಮಿತಿ ವತಿಯಿಂದ 228ನೆಯ ನಮ್ಮೂರು ನಮ್ಮ ಕೆರೆ ಹೂಳೆತ್ತುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ಕೆರೆಗಳು ಒತ್ತುವರಿಯಾಗ್ತಾ ಇದ್ದು ಕ್ರಮೇಣ ಕೆರೆಗಳು ಮಾಯವಾಗಲಿವೆ ಎಂದರು. ಇನ್ನು ಮನುಷ್ಯನಿಗೆ ಬೇಕಾದಂತಹ ಶುದ್ಧ ಆಹಾರ, ಶುದ್ಧ ಗಾಳಿ, ಶುದ್ಧ ನೀರು ಸರಿಯಾಗಿ ಸಿಗ್ತಾ ಇಲ್ಲ. ಇದಕ್ಕೆ ಮನುಷ್ಯರೇ ಕಾರಣ, ಅವರೇ ಪರಿಸರವನ್ನ ನಾಶ ಮಾಡ್ತಿದ್ದಾರೆ ಅಂತ ವಿಷಾದವನ್ನ ವ್ಯಕ್ತಪಡಿಸಿದ್ರು. 37,000 ಕೆರೆಗಳನ್ನು ಹಿರಿಯರು ಮಾಡಿದ್ದಾರೆ. ಸರ್ಕಾರವ ರಾಜ್ಯದ ಕಾಲದಲ್ಲಿ ಆ ಊರಿನವರೆಲ್ಲ ಸೇರಿ 37,000 ಕೆರೆಗಳಿದೆ. ಆ ಒಂದೊಂದು ಕೆರೆಯ ವಿಸ್ತೀರ್ಣ ನಮಗೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. 500 ಎಕರೆಯಿಂದ ಸುಮಾರು 50 ಎಕರೆವರೆಗೆ ಕೆರೆಗಳು ಇದೆ. ಆದರೆ ಇವತ್ತು ಅದೇ ಕೆರೆ ಎಲ್ಲಿವರೆಗೆ ಮುಟ್ಟಿದೆ ಅಂತ ಕೇಳಿದ್ರೆ 10 ಎಕರೆ ಕೆರೆ ಇವತ್ತು 1 ಎಕರೆ ಸಿಗುವುದೇ ಬಹಳ ಕಷ್ಟ. ನಾನು ನಿನ್ನೆ ಒಂದು ಕೆರೆ ಉದ್ಘಾಟನೆ ಹೋಗಿದ್ದೆ, ಎಲ್ಲಿ ಕೊಳ್ಳೇಗಾಲದಲ್ಲಿ. ಅದರ ಕೆರೆಯ ವಿಸ್ತೀರ್ಣ ಎಷ್ಟಂದ್ರೆ 11 ಎಕರೆ. ಆದರೆ ಈಗ ನಾವು ಮಾಡುವುದು ಹೂಳೆತ್ತುವುದು ಎಷ್ಟಂತ ಕೇಳಿದ್ರೆ ಬರೇ 1 ಎಕರೆ ಮಾತ್ರ ವಿಸ್ತೀರ್ಣ. 11 ಎಕರೆಯನ್ನು ಕೂಡ ಯಾರು ಸುತ್ತಮುತ್ತಲೂ ಆಕ್ರಮಣ ಮಾಡಿದ್ದಾರೆ. ಮತ್ತೆ ಕೆಲವು ಸ್ವಲ್ಪ ಗಿಡ ಮರ, ದೊಡ್ಡ ದೊಡ್ಡ ಮರ, ಆಲದ ಮರಗಳಿದೆ.